ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಈ ದಿನ ಶಿವಸ್ವಾಮಿಯನ್ನು, ಚಂದ್ರದೇವರನ್ನು ವಿಶೇಷವಾಗಿ ಆರಾಧನೆ ಮಾಡೋದ್ರಿಂದ, ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಸೋಮವಾರ ಸಾಧ್ಯ ಆದರೆ ಮನೆಗಳನ್ನು ಮೊದಲು ಕ್ಲೀನ್ ಮಾಡಿಕೊಂಡಿದ್ದೆ, ಹತ್ತಿರದಲ್ಲೇ ನಿಮಗೆ ಶಿವಾಲಯಗಳಿದ್ದರೆ ಸ್ನಾನ ಮಾಡಿ ಶಿವಾಲಯಕ್ಕೆ ಹೋಗಿ ಅಭಿಷೇಕವನ್ನು ಮಾಡ್ಕೊಂಡು ಬರೋದ್ರಿಂದ ನಾವು ತುಂಬ ಸಂತೋಷವಾಗಿ ಇರಬಹುದು. ಕಷ್ಟಗಳನ್ನು ಕಳೆದು ಆನಂದದಿಂದ ಬದುಕೋದಕ್ಕೆ ನಮಗೆ ಈ ಅಮಾವಾಸ್ಯೆ ದಿನ ಮಾಡುವಂಥ ಸೋಮವಾರ ಬಂದಿರೋದ್ರಿಂದ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಮುಖ್ಯವಾಗಿ ನಾವು ಶಿವಸ್ವಾಮಿಗೆ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದು ಕೂಡ ವಿಶೇಷತೆಯಿಂದ ಇರುತ್ತೆ, ಅಭಿಷೇಕ ಮಾಡಿಕೊಂಡು. ಇಲ್ಲ ಅಂತ ಹೇಳಿದ್ರೆ ನೀವು ಪ್ರದೋಷದ ಸಮಯದಲ್ಲಾದರೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಸ್ನಾನದ ನೀರಿಗೆ ಮುಖ್ಯವಾಗಿ ಸ್ವಲ್ಪ ಅರಿಶಿಣವನ್ನು, ಗಂಗಾಜಲವನ್ನು ಹಾಗೂ ನೀವು ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. 3 ಇದ್ದರೆ ಹಾಕ್ಕೊಳ್ಬಹುದು, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದನ್ನು ಬಳಸಿ ಆದರೂ ಸ್ನಾನ ಮಾಡ್ಕೊಳ್ಳಿ. ಈ ಅಮಾವಾಸ್ಯೆ ಅನ್ನುವಂಥದ್ದು ನಮ್ಮ ದೋಷಗಳನ್ನು ಒಂದು ಮುಕ್ತಿ ಹೊಂದಿಸೋದಕ್ಕೆ ಅಮಾವಾಸ್ಯೆ ದಿನಗಳಲ್ಲಿ ಮನೆಯ ಮುಂದೆ ತೊಳ್ಕೊಂಡು ರಂಗೋಲಿ ಹಾಕಬಾರ್ದು. ಯಾಕಂದರೆ ಪಿತೃದೇವತೆಗಳು ಅಮಾವಾಸ್ಯೆ ದಿನಗಳಲ್ಲಿ ಮನೆಗೆ ಬರುವಂಥದ್ದು ಇರುತ್ತೆ. ಎಷ್ಟೋ ದೋಷಗಳು, ಅದು ಮುಖ್ಯವಾಗಿ ಪಿತೃದೋಷಗಳಿಂದ ನಿವಾರಣೆ ಹೊಂದಬೇಕು ಅನ್ನುವಂಥವರು ಆ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ದುಡ್ಡು ಕಾಸಿನ ವ್ಯವಸ್ಥೆ ಇಲ್ಲ ಅನ್ನುವಂಥವರು ಸರಳ ವಿಧಾನದಲ್ಲೇ ಅಮಾವಾಸ್ಯೆ ದಿನಗಳಲ್ಲಿ ಅವರಿಗೆ ಇಷ್ಟ ಆಗುವಂಥದ್ದು ಅಥವಾ ನಿಮ್ಮ ಮನೆಯಲ್ಲೇ ಮಾಡಿರುವಂಥ ತಿಂಡಿ, ಸ್ನ್ಯಾಕ್ಸು ಏನೇ ಆಗಿರಬಹುದು, ಕಾಗೆಗಳಿಗೆ ಆಫರ್ ಮಾಡಿ ನೀರನ್ನು ಇಡಿ ಒಂದು ಲೋಟದಲ್ಲಿ. ಈ ಥರ ತಿಂದು ನೀರನ್ನು ಕುಡ್ಕೊಂಡು ಹೋಗೋದ್ರಿಂದ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತೆ. ಅವರನ್ನು ನೆನೆಸ್ಕೊಂಡಿದ್ದೆ ಈ ದಿನಗಳಲ್ಲಿ ನೀವು ಪೂಜೆಯನ್ನು ಮಾಡಿ. ಯಾಕಂದರೆ ಪಿತೃದೇವತೆಗಳ ಆಶೀರ್ವಾದ ಹೊಂದಿದ್ರೆ ಭಗವಂತನೂ ಕೂಡ ನಮ್ಮನ್ನು ಮೆಚ್ಕೊಳ್ತಾನೆ, ಆಶೀರ್ವಾದ ಮಾಡ್ತಾನೆ. ಆದರೆ ಪಿತೃಗಳನ್ನು ಸಾಕಷ್ಟು ಜನ ನಮಗೇನೂ ಆಸ್ತಿ ಮಾಡಿಕೊಟ್ಟಿಲ್ಲ, ನಮ್ಮ ಬಗ್ಗೆ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ, ಈ ರೀತಿ ನಮಗೆ ತುಂಬ ಅವ್ರನ್ನ ಬೈಕೊಳ್ಳುವಂಥದ್ದು ಇರುತ್ತೆ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ದೋಷಗಳು ಜಾಸ್ತಿ ಇರುತ್ತೆ. ಅಭಿಷೇಕವನ್ನು ಮಾಡ್ಕೊಂಡು ಬರೋದ್ರಿಂದ ಸಮಸ್ಯೆಗಳು ಬಗೆಹರಿಯುತ್ತೆ. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಈ ದಿನ ಜಲಾಭಿಷೇಕ, ಪಂಚಾಮೃತ ಅಭಿಷೇಕ ನಿಮ್ಮ ವ್ಯವಸ್ಥೆ ಯಾವ ರೀತಿ ಇರುತ್ತೋ ನೋಡಿಕೊಂಡು ನಿಮ್ಮ ಮನೆಯಲ್ಲೇ ಇದ್ದರೆ ನೀವು ಮಾಡ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಹತ್ತಿರದಲ್ಲೇ ಶಿವಾಲಯಗಳಿಗೆ ಹೋಗಿ ಅಭಿಷೇಕವನ್ನು ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರೋದ್ರಿಂದ ವಿಶೇಷವಾದ ಲಾಭ ಸಿಗುತ್ತೆ. ಸೋಮವಾರ ಅಮಾವಾಸ್ಯೆ ಬಂದಿದೆ, ನೀವು ಇದನ್ನೆಲ್ಲವೂ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಶಿವಸ್ವಾಮಿ ಏನೇ ಕೇಳಿಕೊಂಡ್ರು, ಯಾರು ಏನೇ ಬೇಡಿದ್ರು ಕೂಡ ಈ ದಿನ ಕೊಡುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಇನ್ನು ಶಿವಸ್ವಾಮಿಗೆ ಪ್ರದೋಷದ ಸಮಯದಲ್ಲಿ ₹1, ಏಲಕ್ಕಿ ಅಥವಾ ಲವಂಗ ಇದನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು, ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು. ಈ ದಿನ ನೀವು ದಾಸವಾಳದ ಎಲೆಯ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಪ್ರಕೃತಿಯಲ್ಲಿ ದಾಸವಾಳದ ಎಲೆಗೆ ವಿಶೇಷವಾದ ಶಕ್ತಿ ಇದೆ. ಭೂದೇವಿ, ಲಕ್ಷ್ಮೀದೇವಿ ಇಬ್ಬರೂ ಕೂಡ ಇರೋದರಿಂದ ಭೂಮಿಗೆ ಸಂಬಂಧಪಟ್ಟಂಥ ದೋಷಗಳು ನಿವಾರಣೆ ಆಗುತ್ತೆ. ಎಷ್ಟೋ ಜನಕ್ಕೆ ಸ್ವಂತ ಮನೆಯೇ ಯೋಗ ಇರೋದಿಲ್ಲ, ಭೂಮಿ ಇರೋದಿಲ್ಲ, ನಮಗೆ ಸ್ವಂತವಾಗಿ ಇರಬೇಕು ಅಂತ ಬಯಸ್ತಾ ಇರ್ತಾರೆ. ಚಿನ್ನವನ್ನು ತಗೊಳ್ಬೇಕು ಅನ್ನುವಂಥವರು, ದೋಷಗಳಿಂದ ಮುಕ್ತಿ ಹೊಂದ್ಕೊಳ್ಬೇಕು ಅನ್ನುವಂಥವರು, ಮುಖ್ಯವಾಗಿ ಸಾಲವನ್ನು ತೀರಿಸಬೇಕು ಅನ್ನುವಂಥವರು ಈಗ ತಿಳಿಸುವಂಥ ಈ ಪರಿಹಾರಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಮಾಡ್ಕೊಳ್ಳಿ. ನೋಡಿ, ಮನೆ ಅರ್ಧಕ್ಕೆ ನಿಂತಿದ್ರೆ ಅಥವಾ ಒಂದೇ ₹1 ಇಲ್ಲ, ಆದರೆ ಆಸೆ ಇದೆ, ಅದಕ್ಕೆ ಬೇಕಾಗಿರುವಂಥ ಛಲ ಕೂಡ ಇದೆ, ಆದರೆ ಕೆಲಸ ನಿಲ್ತಾನೆ ಇದೆ, ನಾವು ಈ ಪರಿಹಾರವನ್ನು ಮಾಡ್ಕೊಳ್ತೀವಿ ಅನ್ನುವಂಥವರು ಆರಾಮಾಗಿ ಮಾಡ್ಕೊಳ್ಳಿ. ಮೈಸೂರು ಬೇಳೆ ಸ್ವಲ್ಪ ಇದರಲ್ಲಿ ಹಾಕಿ
ಒಂದು ನಿಂಬೆಹಣ್ಣಿನ ಸೈಜು ಒಂದು ಕ್ಯೂಬ್ ಅಷ್ಟು ಎಷ್ಟೋ ಬೆಲ್ಲವನ್ನು ಇಡಿ. ಬೆಲ್ಲ ಪರಿಶುದ್ಧವಾಗಿರುವಂಥದ್ದು, ಭಗವಂತನಿಗೆ ನಿವೇದನೆ ಆಗುವಂಥದ್ದು, ನೈವೇದ್ಯದಲ್ಲಿ ನಾವು ಬಳಸುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ. ಬೆಲ್ಲದ ಪರಿಹಾರ, ಬೆಲ್ಲದಿಂದ ಎಷ್ಟೋ ದೋಷಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು ಸ್ನೇಹಿತರೆ. ತುಂಬಾ ಇದು ಆಶ್ಚರ್ಯ ಕೂಡ ಅನಿಸ್ಬಹುದು ಎಷ್ಟೋ ಜನಕ್ಕೆ, ಆದರೆ ಇದು ನಿಜ. ಇಷ್ಟನ್ನು ಮಾಡಿ ದೇವ್ರ ಮನೆಯಲ್ಲಿಟ್ಟು ಮಾರನೆಯ ದಿನ ನೀವು ಇದನ್ನು ತಗೊಂಡೋಗಿದೆ ಎಲ್ಲಾದರೂ ಮುಖ್ಯವಾಗಿ ಆಲಯಗಳಿದ್ದರೆ ಇಡಬಹುದು. ಇಲ್ಲ ನಮಗೆ ಹತ್ತಿರದಲ್ಲೇ ಆಲಯಗಳು ಸಿಗೋದಿಲ್ಲ ಅಂತ ಹೇಳಿದ್ರೆ ಹಸುವಿಗೆ ತಿನ್ನಿಸ್ಬಹುದು. ಇಲ್ಲ ಅಂತ ಹೇಳಿದ್ರೆ ಇರುವೆಗಳಿಗೆ ನೀವು ಆಹಾರವಾಗಿ ಇದನ್ನು ಇಡಬಹುದು. ಈ ಥರ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಬೇಗನೆ ಒಂದು ಕೈಗೂಡುತ್ತೆ ಅಂತ ಹೇಳಬಹುದು. ಅಮಾವಾಸ್ಯೆ ದಿನ ಮಾಡುವಂಥ ಪರಿಹಾರಗಳು. ಇನ್ನು ಒಂದು ಅರ್ಧ ಕೆಜಿನೋ 1 ಕೆಜಿನೋ ನಿಮ್ಮ ಶಕ್ತಿಯ ಅನುಸಾರ ಬೆಲ್ಲವನ್ನು ತಗೊಳ್ಳಿ. ಎಷ್ಟೋ ಜನಕ್ಕೆ ಭೂಮಿ ದೋಷಗಳಿರುತ್ತೆ, ಬಂಗಾರದ ದೋಷ ಇರುತ್ತೆ, ಪದೇ ಪದೇ ಕಳೆದೋಗ್ತಾ ಇರುತ್ತೆ. ಅಕಸ್ಮಾತ್ ತಗೊಂಡಿದ್ರೂ ಕೂಡ ಗಿರ್ವಿ ಇಡ್ತಾ ಇರ್ತೀವಿ ಅಥವಾ ತಗೊಳ್ಳುವಂಥ ಯೋಗನೇ ಇರೋದಿಲ್ಲ. ಈ ರೀತಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನಿಮ್ಮ ಶಕ್ತಿಯ ಅನುಸಾರ ನೀವು ಎಷ್ಟಾದರೂ ತಗೊಳ್ಬಹುದು. 1 ಉಂಡೆ ಬೆಲ್ಲದಿಂದ ಹಿಡಿದು ಅರ್ಧ ಕೆಜಿ 1 ಕೆಜಿ ಎಷ್ಟಾದರೂ ತಗೊಳ್ಳಿ, ನಿಮ್ಮ ಇಷ್ಟ. ಈ ಥರ ತಗೊಂಡಿದ್ದೆ ಮನೆ ಕಟ್ಟೋದಿದ್ದರೆ, ಒಡವೆ ತಗೊಳ್ಳೋದಿದ್ದರೆ ಇದನ್ನು ನೀವು ಇದ್ರ ಮೇಲೆ ಬರಿಬೇಕು. ಒಂದು ಕೆಂಪು ಕಲ್ಲರಲ್ಲಿ ಇರುವಂಥ ಕುಂಕುಮವನ್ನು ತಗೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಪೇಸ್ಟ್ ರೂಪದಲ್ಲೇ ಬರಿಬೇಕು. ಬರೆದುಬಿಟ್ಟು ಹತ್ತಿರದಲ್ಲೇ ನಿಮಗೆ ಎಲ್ಲಾದರೂ ಕೂಡ ದೇವತಾ ವೃಕ್ಷಗಳು ಇರುತ್ತೆ. ಇದನ್ನು ಅಮಾವಾಸ್ಯೆ ದಿನವೇ ಮಾಡಬೇಕು ಅಂತಿಲ್ಲ. ಅಮಾವಾಸ್ಯೆ ದಿನ ನೀವು ಫಸ್ಟು ಸಂಕಲ್ಪ ಮಾಡಿಕೊಂಡು ಇಷ್ಟನ್ನು ಮಾಡಿ ದೇವ್ರ ಮನೆಯಲ್ಲಿ ಇಟ್ಬಿಡಿ. ಬರೆದುಬಿಟ್ಟು ನಿಮ್ಮ ಕೋರಿಕೆ ಎಲ್ಲನೂ ಕೂಡ ಕೇಳಿಕೊಂಡು ಮಾರನೇ ದಿನ ತಗೊಂಡೋಗಿದ್ದೆ ಆ ಮರದ ಹತ್ರ ಸ್ವಲ್ಪ ಮಣ್ಣನ್ನು ತೆಗೆದು ಇಟ್ಬಿಟ್ಟು ಬನ್ನಿ. ಅಂದರೆ ಬೇವಿನ ಮರ ಆಗಿರಬಹುದು, ಆಲದ ಮರ ಆಗಿರಬಹುದು, ಅರಳಿ ಮರ ಆಗಿರಬಹುದು. ಈ ಥರ ಮಾಡಿಕೊಂಡಿದ್ದೆ ಬನ್ನಿ. ಇನ್ನು ನಮಗೆ ಈ ಒಂದು ಹಣಕಾಸಿನ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇದೆ, ನಮ್ಮ ಕೈಯಲ್ಲಿ ಏನೂ ಕೂಡ ಕೆಲಸ ನಡೆಯೋದಿಲ್ಲ ಅನ್ನುವಂಥವರು ಈ ದಿನ ಅಮಾವಾಸ್ಯೆ ದಿನ ಮುಖ್ಯವಾಗಿ ನೀವು ಮಾವಿನ ಮರವನ್ನು ಮುಟ್ಟಿ ಸ್ನೇಹಿತರೆ. ಮಾವಿನ ಮರ ಲಕ್ಷ್ಮೀದೇವಿ ನೆಲೆಸಿರುವಂಥದ್ದು. ಲಕ್ಷ್ಮೀದೇವಿ ಸಂಪತ್ತನ್ನು ಕೊಡುವಂಥ ತಾಯಿ. ಆ ತಾಯಿ ನಮ್ಮನ್ನು ಬರಬೇಕು ನಮ್ಮ ಮನೆಗೆ ಅಂತ ಹೇಳಿದ್ರೆ ಇದನ್ನು ಸಂಕಲ್ಪದ ರೂಪದಲ್ಲಿ 2 ಕೈಗಳನ್ನು ಇಟ್ಟು ಮುಟ್ಟಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಹೋಗಲಾಡಿಸಿ ನಮಗೆ ಅಭಿವೃದ್ಧಿಯನ್ನು ಕೊಡು ತಾಯಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದ.